ದೇಶದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕುಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಈ ವಾಕ್ಯದ ಮುಖಾಂತರ ನಾವು ಈಗ ನೋಡುವ ಸ್ಕಿಟ್ ಏನೆಂದರೆ, ನರಕದಿಂದ ಬಂದ ಪತ್ರ, ಅಂದರೆ ಲೋಕದಲ್ಲಿ ಸಿಗುವ ಸಂತೋಷ ಮತ್ತು ನರಕದಲ್ಲಿ ಪಡುವಂತ ವೇದನೆಯನ್ನು ಈ ಸ್ಕಿಟ್ಟಿನ ಮುಖಾಂತರ ನೋಡೋಣ. ಹಾಯ್ ಫ್ರೆಂಡ್, ಹಾಯ್ ಎಲ್ಲಿ ಹೋಗ್ತಾ ಇದ್ದೀರಾ? ಸ್ಪೆಷಲ್ ಕ್ಲಾಸ್ ಆಗಿದ್ದ ಸರಿಂದ ಇವತ್ತು ಸ್ಪೆಷಲ್ ಮೀಟಿಂಗ್ ಇದೆ ಅಲ್ವಾ? ಮ್ಯಾಥ್ಸ್ ಕ್ಲಾಸ್ ನಮಗೇನು ಅರ್ಥನೇ ಸ್ಪೆಷಲ್ ಮೀಟಿಂಗ್ ಅಲ್ವಾ? ಸ್ಪೆಷಲ್ ಮೀಟಿಂಗ್ ಕಿನ್ನ ಸ್ಪೆಷಲ್ ಕ್ಲಾಸ್ ಇಂಪಾರ್ಟೆಂಟ್. ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಲ್ಲ ನೀವು ಸ್ಪೆಷಲ್ ನಾವು ಸ್ಪೆಷಲ್ ಕ್ಲಾಸಿಗೆ ಹೋಗ್ತೀವಿ. ಈ ಗಿಟ್ಟ ಸರ್ ಈ ಸ್ಪೆಷಲ್ ಕ್ಲಾಸ್ ಏನ್ ಹೇಳ್ತಾನೆ? ಹೌದೌದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಎಲ್ಲರೂ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್ ಸ್ಪೆಷಲ್ ಕ್ಲಾಸ್ ಐತೆ ಅಂತ ಹೇಳಿರಲ್ಲ ಸರ್, ಕ್ಲಾಸ್ ಸ್ಟಾರ್ಟ್ ಮಾಡಿ ಸರ್, ಟೈಮ್ ಆಗ್ಬಿಡುತ್ತೆ. ನಾವು ಇವತ್ತ ತಿಳ್ಕೊಳ್ಳಬೇಕಾಗಿರೋದು ಅವ್ರು ಹೇಳೋದು ಯಾವಾಗ ಸೇಮ್ ಪಾಯಿಂಟ್ಸ್. ಸ್ಪೆಷಲ್ ಕ್ಲಾಸ್ ಏನ್ ಬೋರ್ ಮಾಡ್ತಾನೆ. ಹೌದೌದು. ಯಾರದು ಮಾತಾಡೋದು? ಯಾರಿಲ್ಲ ಸರ್, ನೀವ್ ಹೇಳಿ ಸರ್. ಸರಿ, ನಾನು ಹೇಳಿದ್ಮೇಲೆ ನೀವು ಹೇಳಿ. ಓಕೆ ಸರ್. A+B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನಾನು ಹೇಳಿದ್ಮೇಲೆ ನೀವು ಹೇಳಿ. A+B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು. ಸುಮ್ನೆ ರೀ, ಆ ಗಿಟ್ಟ ಸರ್ ಏನ್ ಹೇಳಿದ್ರೆ ನೀವು ಅದೇ ಹೇಳ್ತೀರೇನು? ಇದು ಸ್ಪೆಷಲ್ ಕ್ಲಾಸ್ ಸರ್. ನಿಮಗೆ ಇದೆಲ್ಲ ಗೊತ್ತಾಗಿದ್ರೆ ಚೆನ್ನಾಗಿ ಕೇಳಿ. ಓಕೆ ಸರ್. ಓಕೆ, ನಾನು ಹೇಳಿದ್ಮೇಲೆ ನೀವು ಹೇಳಿ. ಓಕೆ ಸರ್. A2 + B2 ಇಸ್ ಈಕ್ವಲ್ ಟು A+B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನಾನು ಹೇಳಿದ್ಮೇಲೆ ಹೇಳಿ. ಈ ಫ್ರೆಂಡ್ಸ್ ಕೇಳಿ, ನಾನು ಈ ಕ್ಲಾಸ್ ಬಂಕ್ ಮಾಡೋಕೆ ಈಗಾದ್ರೂ ಆ ಗಿಡ್ಡ ಸರ್ಗೆ ಕನ್ವಿನ್ಸ್ ಮಾಡ್ತೀನಿ, ನೀವು ಹಾಗೆ ಮಾಡಿ. ಸರಿ, ಆಯ್ತಾಯ್ತು. ಓಕೆ ಓಕೆ. ಶೀಬಾನೆ ಬಂದಿರಲ್ಲ, ಕಾಲ್ ಮಾಡ್ರಿ. ನಿಂತು ಹಲೋ ಹಲೋ ಶೀಬಾ. ಯಾರದು ಮಾತಾಡೋದು? ಹಲೋ, ಯಾರದು ಮಾತಾಡೋದು? ಯಾಕೆ ಮಾತಾಡ್ತಾ ಇದೀಯಾ? ಸರ್ ನೀವು ಅಂದಿಲ್ಲ ಸರ್, ಈಕೆ ನನ್ಕಿನ್ನ ಗಿಟ್ಟದ ಸರ್, ಈಗೀಗ ಅಂದಿದ್ದು ಸರ್, ದೊಡ್ಡವರಲ್ಲ ಸರ್. ಸಾರಿ ಸರ್. ನಿಮಗೆ ಯಾಕೆ ಅಂತೀವಿ ಸರ್ ನಾವು? ಈ ಫ್ರೆಂಡ್ಸ್ ಕೇಳಿ, ನಾನು ಸರ್ ಹತ್ರ ಪರ್ಮಿಷನ್ ತಗೊಂತೀನಿ. ಈ ಫ್ರೆಂಡ್ಸ್ ಕೇಳಿ, ನಾನು ಸರ್ ಹತ್ರ ಪರ್ಮಿಷನ್ ತಗೊಂತೀನಿ. ಸರ್ ಸರ್ ನಂಗೆ ಪರ್ಮಿಷನ್ ಬೇಕು ಸರ್. ಏನದು? ಪರ್ಮಿಷನ್ ಸರ್. ಯಾವ ಮಿಷನ್? ಪರ್ಮಿಷನ್ ಸರ್. ಓ, ಪರ್ಮಿಷನಾ? ಸರ್. ಏನಾಯ್ತು ಹೇಳಮ್ಮ. ನಿನ್ನೆ ರಾತ್ರಿ ನಮ್ಮ ಅಜ್ಜ ಹೋಗ್ಬಿಟ್ಟ ಸರ್. ಎಲ್ಲಿಗೆ ಹೋಗ್ಬಿಟ್ಟ? ಅಯ್ಯೋ, ಸತ್ರು ಸರ್. ಹೌದಾ? ಸರ್. ಮತ್ ನಿನ್ನೆ ಸತ್ತರೆ ಕಾಲೇಜಿಗೆ ಎದಕ್ ಬಂದೆಮ್ಮ? ಇವತ್ತು ನಿಮ್ದು ಸ್ಪೆಷಲ್ ಕ್ಲಾಸ್ ಅಲ್ಲ ಸರ್, ಸ್ಪೆಷಲ್ ಆಗಿ ಹೇಳ್ತೀರಂತ ಬಂದೆ ಸರ್. ಆದ್ರೆ ನಂಗೆ ಕುಂದ್ರಕ್ ಆಗಲ್ಲ ಸರ್. ನಮ್ಮ ಅಜ್ಜ ನಂಗೆ ಬಾಳ ನೆನಪಾಗ ಅಂತನ್ ಸರ್, ನಾವು ಹೋಗ್ಲೇಬೇಕು ಸರ್. ಸರಿ, ಹಾಗಾದ್ರೆ ಹೋಗು, ನಿಮ್ಮ ಅಜ್ಜಾಗ ಕೇಳಿದೆ ಅಂತ ಹೇಳು. ಅಯ್ಯೋ, ಸತ್ತವ್ರನ್ನ ಹೆಂಗ್ ಕೇಳ್ತೀವಿ ಸರ್? ಓ ಹೌದಲ್ಲ, ನಿಮ್ ಕುಟುಂಬದವ್ರಿಗೆ ಕೇಳಿದೆ ಅಂತ ಹೇಳು. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ನಮ್ಮ ಅಜ್ಜ ಸಕ್ಕನ್ ಬರ್ರಿ ಬರ್ರಿ. ಹೇಗಾರ ಮಾಡಿ ಕನ್ವಿನ್ಸ್ ಮಾಡ್ತೀನಿ ಸರ್. ಓಕೆ ಸರ್. ಸರ್ ಸರ್ ನನಗೂ ಪರ್ಮಿಷನ್ ಬೇಕು ಸರ್. ಯಾಕೆ? ಸರ್ ಅವ್ರ ಅಜ್ಜ ತೀರ್ಕೊಂಡಿದ್ದಾನಲ್ಲ ಸರ್, ನಾನು ಆಕಿನ ಫ್ರೆಂಡ್ ಸರ್, ಆಕಿನ ಜೊತೆಗೆ ಆಕಿಗೆ ಸಮಾಧಾನ ಮಾಡ್ತೀನಿ ಸರ್. ಸರಿ, ಹಂಗಾದ್ರೆ ಹೋಗು. ಥ್ಯಾಂಕ್ ಯು ಸರ್. ಆಕ್ಚುಲಿ ನಾನು ಹೀಲ್ಸ್ ಹಾಕಿದ್ದೀನಿ ಸರ್.
ನನ್ ಕುಂತ ಕಾಲ್ ತುಂಬಾ ನೋವು ಆಗ್ತಿದೆ ಸರ್. ನಾಳೆ ಬೆಳಿಗ್ಗೆ ಬೇಗ ಬಂದು ರೋಡ್ ಎಲ್ಲ ಕ್ಲೀನ್ ಮಾಡ್ತೀನಿ ಸರ್. ನಾನು ಹೋಗ್ತೀನಿ ಸರ್, ನನ್ಗೂ ಪರ್ಮಿಷನ್ ಕೊಡಿ ಸರ್. ಓ ನಿಜವಾಗ್ಲು? ಹಾಗಾದ್ರೆ ಹೋಗು. ಥ್ಯಾಂಕ್ ಯು ಸರ್. ಯಾಕಮ್ಮ ನೀನು ಕುಂತೀಯಾ? ನೀನು ಹೋಗು. ಓಕೆ ಸರ್, ಥ್ಯಾಂಕ್ ಯು ಸರ್. ಅಪ್ಪ, ಕ್ಲಾಸ್ ಅಂತೂ ಬಂಕ್ ಮಾಡಿದಂತ ಆಯ್ತು. ಮೂವಿ ನೋಡಿ ಫುಲ್ ಎಂಜಾಯ್ ಮಾಡೋಣ. ಶಿವ ಕಾಲ್ ಮಾಡೋಣ. ಹಾ ಸರಿ ಆಯ್ತು, ಕೇಳ್ತೀನಿ ಅಂತ. ಹಲೋ. ಹಾ ಪ್ರೇಮ, ಹೇಳ್ ಪ್ರೇಮ. ಎಲ್ಲಿದ್ದೀನಿ ನೀನೀಗ? ನಾನು ಇಲ್ಲೇ ಸಿನಿಮಾ ಹಾಲ್ ಹತ್ರ ಬಂದೀನಿ. ಎಲ್ಲದಿರ್ ನೀವು? ಅಯ್ಯೋ, ನಾವ್ ಶೀಬಾನ್ ಹೇಗಾದ್ರು ಮಾಡಿ ಕನ್ವಿನ್ಸ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಂತ. ನೀ ಟಿಕೆಟ್ ತಗೊಂಡ್ ರೆಡಿ ಮಾಡಿ ಇಟ್ಕೋ. ಅಯ್ಯೋ, ನಾನ್ ಟಿಕೆಟ್ ತಗೊಂಡಿನಿ, ನೀವು ಜಲ್ದಿ ಬರ್ರಿ. ಹಾ ಸರಿ ಆಯ್ತು. ಹಾ ಪ್ರೇಮ, ಹಾ ಸರಿ ಆಯ್ತು. ಹಲೋ ಶಿಬಾ. ಹೇಳ್ ಪ್ರೇಮ. ಎಲ್ಲಿದ್ದೀನಿ ನೀನೀಗ? ನಾನ್ ಚರ್ಚಲ್ಲಿ ಇದ್ದೀನಿ. ಹೌದಾ, ನಿಮ್ಗೆ ಗೊತ್ತಿಲ್ವಾ ಹೆಸರ ರಜೆ ತೀರ್ಕೊಂಡಾನ? ನೀ ಬೇಗ ಬಾ. ಏನು ಎಷ್ಟರ ಜೊತೆ ತೀರ್ಕೊಂಡ್ರ? ಹಾ ಹೌದು. ಯಾಕೆ? ಅದೆಲ್ಲ ಹೇಳ್ತೀವಿ, ನೀನ್ ಬೇಗ ಬಾ. ಏನಾಯ್ತು? ನೀನ್ ಬೇಗ ಬಾ, ನಾನ್ ಹೇಳ್ತೀವಿ ಎಲ್ಲಾನು. ನೀವೆಲ್ಲಿದ್ದೀರಾ ಇವಾಗ? ನಾನ್ ಲೊಕೇಶನ್ ಶೇರ್ ಮಾಡ್ತೀನಿ, ಬಂದ್ಬಿಡ್ ನೀನು. ಸರಿ. ಹಾ ಬಂದ್ಬಿಡ್ತಾಳಿನೇ. ಬಂದೆ. ಅರೆ, ನಾನು ಇಲ್ಲೇ ಸಿನಿಮಾ ಹಾಲ್ ಹತ್ರ ಬಂದೀನಿ. ಯಾವಾಗ ಬರ್ತಾರೋ ಏನೋ ನಮ್ ಫ್ರೆಂಡ್ಸ್. ವೇಟ್ ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ. ಹಾಯ್ ಫ್ರೆಂಡ್ಸ್. ಹಾಯ್. ಬಂದೇ ಬಿಟ್ರಾ? ಹಾ ಬರ್ರಿ, ಮೂವಿ ನೋಡಕ್ ಹೋಗೋಣ. ಏ ಏನು ಎಷ್ಟರ ರೋಜಾ ತೀರ್ಕೊಂಡಾನ ಅಂತ ಹೇಳಿ ಸಿನಿಮಾ ಅಲ್ಲಿ ಕರ್ಕೊಂಡ್ ಬಂದಿರಲ್ಲ? ಅಯ್ಯೋ, ನಮ್ಮ ಅಜ್ಜ ಸತ್ 3 ವರ್ಷ ಆಯ್ತು. ಏನು 3 ವರ್ಷ ಆಯ್ತಾ? ಹಾ ಮತ್ತೆ ನಾವು ನೀನು ಮೂವಿ ನೋಡಕ್ ಬರಂಗಿಲ್ಲ ಅಂತಂದು ಈ ತರ ಪ್ಲಾನ್ ಹಾಕಿವಿ. ನಮ್ ಜೊತೆ ಏ ಇಲ್ಲ ಇಲ್ಲ, ನಾನ್ ಬರೋದಿಲ್ಲ, ನೀವು ಹೋಗ್ ಬನ್ನಿ. ಇಲ್ಲ ಏ ಇಲ್ಲ ಇಲ್ಲ ಬರೋದಿಲ್ಲ. ಇಲ್ಲ ಇಲ್ಲ, ಹೋಗ್ ಬನ್ನಿ. ನೀ ಹೆಂಗ್ ಹೋಗ್ತಿ ಹೋಗ್, ನಾನು ನೋಡ್ತೀನಿ. ಆಯ್ತು. ಅಯ್ಯೋ, ನನ್ ಬೈಕ್ ಎಸ್ತರ ಹತ್ರನೇ ಇದೆ. ನಾನು ಅವಳಿಗೋಸ್ಕರ ವೇಟ್ ಮಾಡ್ಬೇಕು. ಹಬ್ಬಾ, ಈ ಕತ್ತಲ್ನಾಗ ಪ್ರೇಮ ನನ್ ಬಾಜು ಕುಂತಿಲ್ಲ ಅಂದ್ರ ನಾ ಮೂವಿ ನೋಡಿ ಮಸ್ತ್ ಎಂಜಾಯ್ ಮಾಡ್ಬೋದು. ಅಬ್ಬಾ, ಈ ಕತ್ತಲ್ನಾಗ ಪ್ರೇಮ ನನ್ ಬಾಜು ಕುಂತಿಲ್ಲಲ್ಲ. ಇಲ್ಲೇ ಇದ್ದೀನಿ. ಹೆಸರು ಬಂದು ಮೂವಿ ಸ್ಟಾರ್ಟ್ ಆಯ್ತು. ಅದು ಮೂವಿನೇ, ಜಾಸ್ತಿ ಖುಷಿ ಪಡ್ಬೇಡ. ಕ್ಲಾಸ್ ಬಂಕ್ ಮಾಡಿ ಮೂವಿ ನೋಡಕ್ ಬಂದ್ವಿ, ಎಂಜಾಯ್ ಮಾಡು. ಏನ್ ಕಾಮಿಡಿ ಹೀರೋನ್ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಸಲ ನೀವೇ ತಗೊಳ್ಳಿಲ್ಲ ಅಂತ ಕೇಳೋದನ್ನ. ಹಾ ತಗೋ ತಗೋ, ನೋಡ್ತೀವಿ ಹೆಂಗ್ ತಗೊಂತೀವಿ. ಪ್ರೇಮ ಸುಮ್ಮನೆ ಕುಂದ್ರೆ ಎಲ್ಲಾರು ನಮ್ಮನ್ನ ನೋಡಾಕ್ತಾರ. ಮೂವಿ ನೋಡಕ್ ಬಂದ್ರೆ ಎಂಜಾಯ್ ಮಾಡ್ರಿ. ವಾವ್, ಏನ್ ಪಂಚ್ ಕೊಡಾತನ. ಹಂಗಲ್ಲ ಹಂಗಲ್ಲ, ಹಿಂಗುಡಿ ಹಂಗಲ್ಲ. ಈಗ ಹೆಂಗದಾಳಿಕಿನ್ ಪಂಚನು ಹಂಗ ಅದಾವ. ಅಯ್ಯೋ, ಹೀರೋ ತಾಯಿ ಸತ್ತೋಗ್ಬಿಡ್ಲಲ್ಲ. ಅಯ್ಯೋ ಅಯ್ಯೋ, ನಾನು ಆ ಸ್ಪೆಷಲ್ ಕ್ಲಾಸ್ ಬಂಕ್ ಮಾಡಿ ಮೂವಿ ನೋಡಿ ಎಂಜಾಯ್ ಮಾಡೋಣ ಅಂತ ನಾ ಬಂದ್ರ ಈಕಿ ನಂಗೆ ಜಾಸ್ತಿ ಟಾರ್ಚರ್ ಕೊಡ ಅಂತಾಳ. ಅಲ್ಲಿ ಇರೋರ್ ತಾಯಿ ಸತ್ರ ಈಕಿ ನನ್ನನ್ನು ಸಾಯಿಸ್ತಾಳಕ್ಕ. ನಾನಂತೂ ಫಸ್ಟ್ ಹೋಗ್ತೀನಿ. ಆಕಿನ್ ಬಾಜು ಕುಂಟ್ರೆ ನಿಂಗೂ ಟಾರ್ಚರ್ ಐತಿ. ಬಾ ಬಾ ಬಾ. ಎಂಜಾಯ್ ಮಾಡು. ಬಾಜು ಕುಂತ ಸುಮ್ಮನೆ ಕುಂತ. ಏ ಶಾನ ಯಾಕೆ ಹೊಂಟಿ? ಏ ಎಲ್ಲರೂ ಹೊಂಟ್ರು, ನಾನು ಏ ಪ್ರೇಮ ಎತ್ತ ಬಾ. ಏ ಬ್ಯಾಡ್ ಬಾ, ಹೋಗೋಣ ಬಾ. ಇವ್ರು ಯಾವ ಶಾಪಿಂಗ್ ಮಾಲ್ಗೆ ಹೋಗ್ಯಾರೋ ಏನು? ಎಸ್ತರ ಕಾಲ್ ಮಾಡು. ಹಾ ಸರಿ ಆಯ್ತು.
ಅಯ್ಯೋ ಇದೇನ್ ಕಾಲ್ ಕನೆಕ್ಟ್ ಆಗತ್ತಿಲ್ಲ. ಒಂದ್ 5 ನಿಮಿಷ ಬಿಟ್ಟು ಮಾಡಿ ಕನೆಕ್ಟ್ ಆಗುತ್ತೆ. ಸರಿ ಆಯ್ತು ಬಿಡು. ಹಲೋ, ಎಲ್ಲೋಗ್ಯಾರೋ? ಹಲೋ, ಹಲೋ ಹೇಳಿ. ಪ್ರೇಮನಾ ಮೇಡಮ್ ನೀವು? ಹಾ ಹೌದು, ನಾನೇ ಮಾತಾಡೋದು. ಶಿವ ಅವ್ರ ಫ್ರೆಂಡ್ ಪ್ರೇಮ ಅಲ್ಲ ಮೇಡಮ್? ಹಾ ಹೌದು, ನಾನೇ ಮಾತಾಡೋದು. ಹೇಳಿ. ಮೇಡಮ್ ಅವರು ಒಂದು ಕಾರ್ ಆಕ್ಸಿಡೆಂಟ್ ನಲ್ಲಿ ತೀರೋದ್ರಿ, ಇಲ್ಲಿ ಹಾಸ್ಪಿಟಲ್ ಇದ್ದಾರೆ ಮೇಡಮ್. ಏನಾಯ್ತು ಪ್ರೇಮ? ನಿಂತ್ಕೊಳ್ಳಿ. ಸಹನಾ, ಸಬಿತಾ, ಶೀಬಾಗಿ ಮತ್ತೆ ಎಷ್ಟರಿಗೆ ಆಕ್ಸಿಡೆಂಟ್ ಆಗಿ ಸತ್ರಂತೆ. ಆಕ್ಸಿಡೆಂಟ್ ಅದೇನೋ ಗೊತ್ತಿಲ್ಲ. ಅವ್ರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರಂತೆ, ಆದ್ರೆ ಸತ್ರಂತೆ ಅವರು. ಏನದೆಲ್ಲ ಗೊತ್ತಿಲ್ಲ. ಅಯ್ಯೋ ಏನಾಯ್ತು? ಏನೋ ಲೆಟರ್ ಬಂದಿದೆ ನೋಡಿಲ್ಲಿ. ಹೌದು, ಏನದು ನೋಡು. ಏನಿದೆ ಲೆಟರ್? ಸಹನಾ, ಕವಿತಾ, ಪ್ರೇಮ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗೇ ಇದ್ದೀರಾ? ನಾನು ಸತ್ ಮೇಲೆ ಏನಾಯ್ತು ಗೊತ್ತಾ? ನಾನು ಮತ್ತೆ ಶಿವ ಕೂಡಿ ಒಂದು ಅಂದವಾದ ಪ್ರದೇಶಕ್ಕೆ ಹೋದೆವು. ಅದು ಎಷ್ಟೋ ಆಕರ್ಷಣೆಯಾಗಿ ಮತ್ತು ಅಂದವಾಗಿ ಇತ್ತು. ನಿಜವಾಗ್ಲೂ ಅದು ನೋಡಕ್ಕೆ ತುಂಬಾ ಸುಂದರವಾಗಿತ್ತು. ನಾವು ಯಾವತ್ತೂ ಅಂತ ಒಂದು ಪ್ರದೇಶವನ್ನು ನೋಡಿಲ್ವೇನೋ, ಅಷ್ಟು ಅಂದವಾಗಿತ್ತು. ನಾನು ಈ ಭೂಮಿಯ ಮೇಲೆ ಇದ್ದಾಗ ಒಳ್ಳೆ ಶಾಪಿಂಗ್ ಮಾಲ್ಗೆ ಹೋದೆವು. ಎಷ್ಟೋ ಗಾರ್ಡನ್ ಎಲ್ಲ ತಿರುಗಾಡಿದೆವು. ಆದ್ರೆ ಶಾಪಿಂಗ್ ಮಾಲ್, ಗಾರ್ಡನ್ ಸೌಂದರ್ಯವಾದ ಪ್ರದೇಶ ಇಲ್ಲಿದೆ, ಇದು ಪರಲೋಕ ಎಂದು ಇಲ್ಲಿರೋರೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ಬೇಕಂತ ನನಗೂ ಆಸೆ ಹುಟ್ಟಿತ್ತು. ನಾನು ಹೋಗ್ಬೇಕಂತ ಹೇಳಿ ನಾವಿಬ್ಬರು ಕೂಡಿ ಹೋಗ್ತಿರುವಾಗ ಅಲ್ಲೊಬ್ಬ ದೇವದೂತ ಇದ್ದ. ಆತ ಹಾಕಿಕೊಂಡಿರುವ ಬಟ್ಟೆ ಎಷ್ಟೋ ಬೆಳ್ಳಗೆ ಮತ್ತು ಚೆನ್ನಾಗಿ ಇತ್ತು. ಯಾರ ಬಟ್ಟೆ? ನಿಜವಾಗಿ ಬಟ್ಟೆ ಬೆಳ್ಳಗೆ ಸುಂದರವಾಗಿದೆ. ನಾವು ಯಾವತ್ತೂ ಅಂತ ಡ್ರೆಸ್ಸಸ್ ನೋಡಿಲ್ವೇನು, ಅಷ್ಟು ಅಂದವಾಗಿ ಯಾರು ನೋಡಿಲ್ಲ ಅನ್ನೋ ತರ. ಆದ್ರೆ ನನಗೂ ಅಂತ ಸ್ಥಳಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ. ಅನ್ಸಿತು. ನಾನು ಈ ಭೂಮಿಯಲ್ಲಿದ್ದಾಗ ಎಷ್ಟೋ ಚೆನ್ನಾಗಿರೋ ಬಂಗ್ಲಾದಲ್ಲಿ ಬದುಕಿದೆ, ಎಷ್ಟೋ ಕಾರ್ಗಳಲ್ಲಿ ನಾನು ತಿರುಗಿದೆ. ಆದ್ರೆ ಆ ಪ್ರದೇಶಕ್ಕೆ ಹೋಗ್ಬೇಕಂತ ಎಷ್ಟೋ ಆಸೆ ಹುಟ್ಟಿತ್ತು. ನಾನು ಹೋಗ್ಬೇಕಂತೇಳಿ ಅಲ್ಲಿಗೆ ಹೋಗುತ್ತಿರುವಾಗ ಅಲ್ಲಿರುವಂತವ್ರು ನನ್ನನ್ನು ತಡೆದ್ರು. ನನ್ನ ಜೊತೆಲಿದ್ದ ಶಿವ ಮುಂದಕ್ಕೆ ಹೋದಾಗ ಅಲ್ಲಿಯ ದೇವದೂತ ಒಂದು ಗ್ರಂಥವನ್ನು ಓಪನ್ ಮಾಡಿದಾಗ ಶಿವ ಹೆಸರು ಮಾತ್ರ ಇತ್ತಂತೆ. ಏನಿದು ಗ್ರಂಥ ಅಂತ? ನನ್ನ ಹೆಸರು ಇಲ್ಲವಂತೆ. ಎಷ್ಟರ ಹೆಸರು ಇಲ್ಲಂತೆ? ಯಾಕೆ? ನಾನೇನ್ ತಪ್ಪು ಮಾಡಿದೆ? ನಿಮ್ಗೆ ಎಷ್ಟು ಹಣ ಬೇಕು ಅಷ್ಟು ಕೊಡ್ತೀನಿ, ದಯವಿಟ್ಟು ಒಳಗೆ ಕಳಿಸಿ ಅಂತ ಎಷ್ಟು ಬೇಡಿಕೊಂಡೆ. ಆದ್ರೆ ಅವರು, ನೀನ್ ಹಣ ಕೊಟ್ರೆ ಒಳಗೆ ಹೋಗಕ್ಕಾಗಲ್ವಮ್ಮ, ನಿನಗೆ ಬೇಕಾಗಿರುವುದು ರಕ್ಷಣೆ ಅಂತ ಹೇಳಿದ್ರು. ಆದ್ರೆ ಅದು ನನ್ನ ಹತ್ರ ಇಲ್ಲವಂತೆ. ನಾನು ಆ ಸುಂದರವಾದ ಪ್ರದೇಶದಲ್ಲಿ ಹೋಗಲ್ವಂತೆ. ಅಯ್ಯೋ, ನಾನು ನೋಡುತ್ತಿರುವಾಗಲೇ ಶಿವನನ್ನ ಬಿಟ್ಟು ಒಳಗಡೆ ಹೋಗ್ಬಿಟ್ಟೆ. ನಾನೊಬ್ಬಳೇ ನಿಂತುಬಿಟ್ಟೆ. ಯಾರೋ ಇಬ್ಬರು ಮನುಷ್ಯರು ಭಯಂಕರವಾಗಿದ್ದಾರೆ, ಬಹಳ ಭಯಂಕರವಾಗಿದ್ದಾರೆ. ಅಯ್ಯೋ, ನನಗೆ ಭಯ ಆಗ್ತಾ ಇದೆ. ಸಹನಾ, ನನ್ನನ್ನು ಕಾಪಾಡುವಂಥವ್ರು ಯಾರು ಇಲ್ವಾ? ಅವರು ನನ್ನ ಹತ್ರ ಬರ್ತಾ ಇದ್ದಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಬೇಡ ಬೇಡ ಅಂತ ಅವರನ್ನು ಎಷ್ಟು ಬೇಡಿಕೊಳ್ತಾ ಇದ್ದೀನಿ, ಹಿಡಿದುಕೊಳ್ತಾ ಇದ್ದೀನಿ. ಎಷ್ಟು ಹತ್ತಿರ ನನ್ನನ್ನು ಬಿಡ್ತಾ ಇಲ್ಲ. ಅಯ್ಯೋ, ಬಿಸಿ ಆಗ್ತಾ ಇದೆ. ಜಾಸ್ತಿ ಬಿಸಿ ಇದೆ ಇಲ್ಲಿ. ಜಾಸ್ತಿ ಬಿಸಿ ಇದೆ ಇಲ್ಲಿ. ಬೆಂಕಿಯ ಗುಂಡಿಯಲ್ಲಿದೆ ಎಂದು ನನ್ನನ್ನು ನರಕಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಸಬಿತಾ, ನನ್ನನ್ನು ನರಕಕ್ಕೆ ಕರೆದುಕೊಂಡು ಬಂದಿದ್ದಾರೆ.
ನನ್ನನ್ನು ತಳ್ಳಿದ್ರು. ಬೆಂಕಿಯಲ್ಲಿ ಸುಡ್ತಾ ಉರಿಯುತ್ತಿದೆ. ಹೇಗಿದೆ? ಜಾಸ್ತಿ ಉರಿಯುತ್ತಿದೆ. ನನ್ನನ್ನು ಬೀಳಿಸಿದ್ರು. ಅಯ್ಯೋ, ನನ್ನನ್ನು ಬೀಳಿಸಿದ್ರು. ನನಗೆ ತಡೆಯೋಕ್ಕಾಗ್ತಾ ಇಲ್ಲ ಪ್ರೇಮ. ನನಗೆ ತಡೆಯೋಕ್ಕೆ ಆಗ್ತಿಲ್ಲ ಪ್ರೇಮ. ನನ್ನನ್ನು ಬೀಳಿಸಿದ್ರು. ಹುಳುಗಳು, ಹಾವುಗಳು. ಅಯ್ಯೋ, ಸುಟ್ಟು ಹೋಗ್ತಾ ಇದ್ದೀನಿ. ಕಾಪಾಡಿ, ನನ್ನನ್ನು ಕಾಪಾಡಿ. ಅಯ್ಯೋ, ಇದು ಬಹಳ ಭಯಂಕರವಾಗಿದೆ. ಇದು ಬಹಳ ಅಂದ್ರೆ ಬಹಳ ಭಯಂಕರವಾಗಿದೆ. ದಯವಿಟ್ಟು ನನ್ನನ್ನು ಕಾಪಾಡಿ. ನನ್ನನ್ನು ರಕ್ಷಿಸುವಂತವರು ಯಾರು ಇಲ್ವಾ? ನನ್ನನ್ನು ಕಾಪಾಡುವಂತವರು ಯಾರು ಇಲ್ವಾ ಇಲ್ಲಿ? ಅಯ್ಯೋ, ನಾನು ಯಾಕೆ ಹೀಗೆ ಆದೆ? ನನ್ನ ಪರಿಸ್ಥಿತಿ ಯಾಕೆ ಹೀಗಾಯಿತು? ಈ ನರಕದ ಬಾಧೆ ಎಷ್ಟು ವೇದನೆ ಇದೆ. ಅಯ್ಯೋ, ನಿಜವಾಗ್ಲೂ ಹೇಳ್ತಿದ್ದೀನಿ. ನನಗೆ ತಡೆಯೋಕ್ಕೆ ಆಗ್ತಾ ಇಲ್ಲ ಈ ಸಹನ. ನನಗೆ ತಡೆಯೋಕ್ಕೆ ಆಗ್ತಾ ಇಲ್ಲ ಪ್ರೇಮ ಸಬಿತಾ. ಅಯ್ಯೋ, ಇದು ಬಹಳ ಭಯಂಕರವಾಗಿದೆ. ಇಲ್ಲಿರೋರು ಇನ್ನೂ ಬಹಳ ಭಯಂಕರವಾಗಿದ್ದಾರೆ. ಈ ಸ್ಥಳವೇ ಬಹಳ ಭಯಂಕರ. ಅಯ್ಯೋ, ದಯವಿಟ್ಟು ನನಗೆ ಈ ನರಕದ ವೇದನೆ ಬೇಡ. ನನಗೆ ಬೇಡ. ಅಯ್ಯೋ, ಬಾಧೆ ಇದೆ. ಅಯ್ಯೋ, ಎಷ್ಟು ವೇದನೆ ಇದೆ. ಅಯ್ಯೋ, ನನಗೆ ತಡೆಯೋಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ಹೀಗಿದೆ. ಆಗ್ತಾನೆ ಇಲ್ಲ. ಬೆಂಕಿಗಳು ಸಾಯ್ತಾನೆ ಇಲ್ಲ. ಸುಟ್ಟು ಹೋಗ್ತಾ ಇದ್ದೀನಿ. ಅಯ್ಯೋ, ಸುಟ್ಟು ಹೋಗ್ತಾ ಇದ್ದೀನಿ. ನೀವಾದರೂ ದಯವಿಟ್ಟು ನರಕಕ್ಕೆ ಬರಬೇಡಿ. ಇದು ಬಹಳ ಭಯಂಕರವಾಗಿದೆ. ದಯವಿಟ್ಟು ನೀವು ಬರಬೇಡಿ. ನೀವು ದೇವರ ಸನ್ನಿಧಿಗೆ ಹೋಗಿರಿ. ರಕ್ಷಣೆ ಹೊಂದಿರಿ. ಪರಲೋಕ ರಾಜ್ಯಕ್ಕೆ ಹೋಗಿರಿ. ದೇವ್ರ ಸನ್ನಿಧಿಗೆ ಹೋಗ್ರಿ ಅಂತಿದ್ದಾಳೆ, ರಕ್ಷಣೆ ಹೊಂದಿರಿ ಅಂತಿದ್ದಾಳೆ. ಪ್ರೇಮ, ಸಾನ, ನಾವು ಇಷ್ಟು ದಿನ ಬಹಳ ದೊಡ್ಡ ತಪ್ಪು ಮಾಡಿದ್ವಿ. ನಾವು ಸ್ಪೆಷಲ್ ಕ್ಲಾಸ್ಗಿಂತ ಸ್ಪೆಷಲ್ ಮೀಟಿಂಗ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಈಗ ನೋಡೋರು ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ರು ಇಬ್ರು. ಶೀಬಾ ಪರಲೋಕಕ್ಕೆ ಹೋಗಿದ್ದಾಳೆ, ಎಸ್ತೇರೇನು ನರಕಕ್ಕೆ ಹೋಗಿದ್ದಾಳೆ. ಅಲ್ಲಿ ಬೆಂಕಿ, ಹಾವು, ಎಸ್ತೇರಿ ಸುಡಲ್ಪಡ್ತಾ ಇದ್ದಾಳೆ. ನಾವು ಆ ತಪ್ಪು ಮಾಡೋದು ಬೇಡ. ಇಷ್ಟು ದಿನ ನಾವು ಆ ತಪ್ಪು ಮಾಡಿದ್ದೇವೆ, ಇನ್ಮೇಲೆ ಆ ತಪ್ಪು ಮಾಡೋದು ಬೇಡ. ನಾವು ಇನ್ಮೇಲಿಂದ ಚೇಂಜ್ ಆಗೋಣ. ನಾವು ಚರ್ಚ್ಗೆ ಹೋಗೋಣ, ಎಲ್ಲ ಪ್ರೇಯರ್ ಮೀಟಿಂಗ್ಸ್ಗೂ ಅಟೆಂಡ್ ಆಗೋಣ. ನಾವು ನಮ್ಮ ಲೈಫ್ ನ ಚೇಂಜ್ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಲೈಫ್ ನ ಎಲ್ಲರನ್ನೂ ಚೇಂಜ್ ಮಾಡೋಣ. ಬೈಬಲ್ ನಲ್ಲಿ ಇದೆ ಅಲ್ಲ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಅಂತ ಇದೆ ಅಲ್ಲ ಬೈಬಲ್ ನಲ್ಲಿ. ನಾವು ನಮ್ಮ ತಪ್ಪನ್ನು, ನಮ್ಮ ದೋಷವನ್ನು ಎಲ್ಲವನ್ನೂ ಒಪ್ಪಿಕೊಂಡು ಬಿಟ್ಟು ಬಿಡೋಣ. ನಾವು ರಕ್ಷಣೆ ಹೊಂದೋಣ. ಎಸ್ತೇರಿ ನರಕದಲ್ಲಿ ಎಷ್ಟೋ ಯಾತನೆ ಪಡ್ತಾ ಇದೆ, ಆ ಯಾತನೆ ಪಡೋದು ನಾವು ಬೇಡ. ನೀವು ಈಗ ನೋಡಿದ ಈ ನರಕ ವೇದನೆ ನಿಮ್ಮ ಜೀವಿತದಲ್ಲಿ ಬರಬಾರದು ಎಂದರೆ ನೀವು ಈ ದಿನವೇ ಮಾನಸಾಂತರ ಹೊಂದಿ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿ ರಕ್ಷಣೆ ಹೊಂದಿದರೆ ನೀವು ಕೂಡ ಈ ನರಕ ವೇದನೆಯಿಂದ ತಪ್ಪಿಸಲ್ಪಡುತ್ತೀರಿ. ದೇವರ ವಾಕ್ಯ ಈ ರೀತಿ ಹೇಳುತ್ತದೆ, ನಿಮ್ಮ ಜೀವಮಾನವು ಎಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ.